ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಮುಕುಂದ ಸ್ವಾಮಿಗಳ ಸೇವೆ ಮಾಡ್ತೀನಿ, ಮುಕುಂದ ಸ್ವಾಮಿಗಳ ಸೇವೆ ಮಾಡ್ತೀನಿ ಅಂತ ದೀಕ್ಷೆ ತಗೊಂಡು ಸ್ವರ್ಣಲಿಂಗನೇ ಇಲ್ಲಿಂದ ನಾಪತ್ತೆ ಮಾಡಿಬಿಟ್ಟೆ. ನಿನ್ನಂಥವ್ನು ಈ ಊರಲ್ಲಿ ಇರ್ಬೇಕಾ? ತೊಲಗೋ. ಪಂಚಲಿಂಗಗಳು ಆ ಅಮ್ಮನಿಗೆ ಸೇರಿದ್ರೆ ಶ್ರೀಚಕ್ರ ದರ್ಶನ, ಲೋಕ ಕಲ್ಯಾಣ. ಈ ಲೋಕ ಕಲ್ಯಾಣಕ್ಕೆ ನೀನು ಸಹಕಾರ ನೀಡಬೇಕು ಸ್ವಾಮಿ. ಶಿವಸ್ವಾಮಿಗಳೇ, ಯಾಕೆ ಹೀಗೆ ಬಿದ್ದಿದ್ದೀರಾ? ಏನಾಯ್ತು ನಿಮಗೆ? ನಿಮ್ ಪರಿಸ್ಥಿತಿ ನೋಡಿದ್ರೆ ಹಾವು ಕಚ್ಚಿರೋ ತರ ಅನ್ಸಲ್ಲ, ಏನೋ ಅಪಾಯದಲ್ಲಿ ಸಿಗಾಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಅಯ್ಯೋ, ರಕ್ತ ಬೇರೆ ಸುರಿತಾ ಇದೆ. ಅಪ್ಪ, ಅಪ್ಪ ಎಲ್ಲಿದ್ಯಪ್ಪ? ಅಪ್ಪ, ಮತ್ತೇನಮ್ಮ ಮಾಡ್ಕೊಂಡೆ? ಅಪ್ಪ ಬೇಗ ಬಾ. ಅಪ್ಪ ಎಲ್ಲಿದ್ಯಾ? ಅಪ್ಪ, ಮತ್ತೇನ ಅವಾಂತರ ಮಾಡ್ಕೊ. ಶಿವಸ್ವಾಮಿಗಳೇ, ಏನಾಯ್ತು ನಿಮ್ಗೆ? ಯಾರು ಹೀಗೆ ನಿಮ್ಗೆ ಮಾಡಿದ್ದು? ಮೊದಲು ನೀನು ನನ್ನನ್ನು ಕ್ಷಮಿಸ್ಬೇಕು ತಾಯಿ. ನಮ್ಮೂರಲ್ಲಿರೋ ಸ್ವರ್ಣಲಿಂಗ ಆದ್ಮೇಲೆ ಮೊದಲಿಂದಾನು ನನಗೆ ಕಣ್ಣಿತ್ತು. ಹೇಗಾದ್ರೂ ಮಾಡಿ ಆ ಸ್ವರ್ಣಲಿಂಗನ ಲಪಟಾಯಿಸ್ಬೇಕು, ಅದನ್ನ ಮಾರಿ ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಸೆ ಪಟ್ಕೊಂಡಿದ್ದೆ. ಆದ್ರೆ ಅದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದನ್ನ ಲಪಟಾಯಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ. ನೀನು ಬಂದ ಮೇಲಂತೂ ಅದು ಸಾಧ್ಯ ಆಗೋದೇ ಇಲ್ಲ ಅನ್ನೋದು ಖಚಿತ ಆಯ್ತು ಅಮ್ಮ. ಅದಕ್ಕೆ ನಿನ್ನ ಮೇಲೆ ನನಗೆ ಹೆಚ್ಚೆಗೂ ಕೋಪ ಬರ್ತಾ ಇತ್ತು. ಯಾಕೆಂದ್ರೆ ನಾನು ಮಾಡಿದ ಪ್ರತಿಯೊಂದು ಉಪಾಯಕ್ಕೂ ನೀನು ಅಡ್ಡಪಡಿಸ್ತಾ ಇದ್ದೆ. ಅಕ್ಕನ ಮೇಲೆ ಕೋಪ ಮಾಡ್ಕೋತಿದ್ದೆ. ಮೊನ್ನೆ ರಾತ್ರಿ ಆ ಲಿಂಗನ ಲಪಟಾಯಿಸ್ದೆ. ಆದ್ರೆ ಆ ಕಳ್ಳತನದ ಆಪಾದನೆಯನ್ನ ನಾನು ನಿನ್ನ ಮೇಲೆ ಹೊರಿಸಿದೆ. ಈ ಸ್ವರ್ಣಲಿಂಗಕ್ಕೂ ಮತ್ತೆ ನಮ್ಮ ತ್ರಿಪುರ ಸುಂದರಿಗೂ ಏನೋ ಸಂಬಂಧ ಇದೆ. ಅಲ್ಲಿಗೆ ಸ್ವರ್ಣಲಿಂಗ ಎಲ್ಲಿದೆ ಅಂತ ನಿನಗೆ ಗೊತ್ತು. ಸ್ವರ್ಣಲಿಂಗನ ಕಳ್ತನ ಮಾಡೋದಕ್ಕೆ ಚೆನ್ನಾಗಿ ಯೋಜನೆ ಹಾಕ್ಕೊಂಡೇ ಇಲ್ಲಿಗೆ ಬಂದಿದ್ದಾರೆ. ನನ್ನನ್ನು ಕ್ಷಮಿಸ್ಬಿಡುತ್ತಾರೆ. ಎಷ್ಟು ಚಿಂತೆ ಮಾಡಿದ್ರು ಅಷ್ಟೇ ಹಾಕೋರೆ. ಸ್ವರ್ಣಲಿಂಗವಿಲ್ಲದೆ ಪೂಜೆ ಮಾಡೋಕ್ಕಾಗಲ್ಲ, ಉತ್ಸವನೂ ಮಾಡೋಕ್ಕಾಗಲ್ಲ. ಮುಂದೇನು ಅನ್ನೋದೇ ತೋರಿಸ್ತಾ ಇಲ್ಲ. ಎಲ್ಲ ನಿಂತೋಗಿದೆಯಲ್ಲ. ಭಕ್ತರು ಕೂಡ ನಿಮ್ಮಷ್ಟೇ ಸಂಕಟ ಪಡ್ತಿದ್ದಾರೆ. ಹುಟ್ಟಿದಾಗಿಂದ ಸ್ವರ್ಣಲಿಂಗದ ಜೊತೆಗೆ
ಸಮಾಧಿ ಸನ್ನಿಧಿಯಲ್ಲಿ ಚನ್ನಮಲ್ಲಿಕಾರ್ಜುನನ ನೆನೆಸ್ಕೋತಾನೆ ಬದುಕು ಸಾಗಿಸ್ತಾ ಇದ್ದೆ. ನಿತ್ಯ ಜೀವಕ್ಕೆ ಜೀವವಾಗಿ ಪೂಜೆಗಳನ್ನು ಮಾಡ್ತಿದ್ವಿ. ಆದರೆ ಈಗ ಎಲ್ಲ ಶೂನ್ಯವಾಗಿದೆ. ಚಿಂತೆ ಹೆಚ್ಚಿದಷ್ಟು ಚಿತೆಗೆ ಹತ್ತಿರವಾಗ್ತಾರಂತೆ. ಚಿತೆ ದೇಹವನ್ನು ಸುಟ್ಟರೆ ಚಿಂತೆ ಮನಸ್ಸನ್ನು ಸುಡುತ್ತೆ ಕಣವ. ಇಲ್ಲಿ ಸ್ವರ್ಣಲಿಂಗ ಇಲ್ಲ. ಊರೂರೇ ಸೂತ್ಕ ಹಿಡ್ದಿರೋ ಹಾಗಿದೆ. ಈಗೇನು ಮಾಡೋದು ಹುಚ್ಚೇಶ? ರಾವಣ ತಪಸ್ ಮಾಡಿ ಶಿವನ ಆತ್ಮಲಿಂಗನ ಕೇಳಿ ಪಡ್ಕೊಂಡೋದ. ಶಿವನ ಆತ್ಮಲಿಂಗ ಇಲ್ಲದೆ ಕೈಲಾಸ ಉಂಟಾ? ದೇವ ಶಿವನುಂಟಾ? ಆದರೆ ರಾವಣಿಗೂ ದಕ್ಕಲಿಲ್ಲ ಶಿವನ ಆತ್ಮಲಿಂಗ. ಕೊನೆಗೆ ಗಣೇಶನ ಕೈಗೆ ಸಿಕ್ಕಿ ಭೂಲೋಕದಲ್ಲಿ ಪ್ರತಿಷ್ಠಾಪನೆ ಆಗಿ ಭೂ ಕೈಲಾಸ ಆಯಿತು. ದುಷ್ಟರಿಗೂ ಕೂಡ ದಕ್ಕಲಿಲ್ಲ ಶಿವಲಿಂಗ. ಹಾಗೇನೆ ಈ ನಮ್ಮ ಸ್ವರ್ಣಲಿಂಗನು. ಎಲ್ಲೆಲ್ಲೇ ಸುತ್ತಾಡಿದ್ರು ಕೂಡ ಕೊನೆಗೆ ಆ ಮಹಾತಾಯಿ ಸನ್ನಿಧಿ ಸೇರ್ಲೇಬೇಕು. ಇದು ಕಾಲ ನಿರ್ಣಯ. ಹಾಗಂದ್ರೆ ಸ್ವರ್ಣಲಿಂಗ ಸಿಕ್ಕಿದ್ರು ಇಲ್ಲಿ ಉಳಿಯಲ್ವೇನೋ ಹುಚ್ಚೇಶ? ನಾವು ಅದನ್ನ ಇಷ್ಟು ದಿವಸ ಕಾವಲ್ ಕಾತ್ ಸೈನಿಕರು ಅಷ್ಟೇ ಕಣವ. ಆ ಮಗು ಬಂದಿದೆಯಲ್ಲ ಅದು ಸಾಮಾನ್ಯ ಮಗು ಅಲ್ಲ, ಶ್ರೀಚಕ್ರಧಾರಿಣಿ. ಅಯ್ಯೋ, ಏನ್ರಿ ನೀವು ವಂಶ ಪಾರಂಪರ್ಯವಾಗಿ ಪೂಜ್ಕೊ ಬಂದ ಲಿಂಗನ ಮಾರಕ್ ಹೊರಟಿದ್ರಾ? ಹೌದಪ್ಪ, ಹೌದು. ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಬಿಟ್ಟ. ಇನ್ನು ನಾನು ಉಳಿಯೋದಿಲ್ಲ ಅನ್ನಿಸ್ತಾ ಇದೆ. ದಯವಿಟ್ಟು ಕ್ಷಮಿಸ್ಬಿಡ್ತಾರೆ. ಹಾಗ್ಯಾಕಂತೀರಾ? ತಪ್ಪು ಮಾಡೋರ್ಗೆ ನಾವು ತಪ್ಪು ಮಾಡಿದೀವಿ ಅಂತ ಅವ್ರ ಮನ್ಸಿಗೆ ಅನ್ಸಿದ್ರೆ ಸಾಕು, ಆಗ ದೇವರು ಅವ್ರನ್ನ ಕ್ಷಮಿಸ್ಬಿಡ್ತಾರೆ. ದೇವರು ಅವನಿಗೆ ಜೀವದಾನ ಮಾಡಿ ಬದುಕಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಎಲ್ಲಮ್ಮ ಆಗುತ್ತೆ. ನಾನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಆ ಭಗವಂತ. ನಾನು ಬದುಕೋದಿಲ್ಲ ತಾಯಿ, ನಾನು ಬದುಕೋದಿಲ್ಲ. ಹಾಗ್ಯಾಕೆ ಅನ್ಕೊಂತೀರಾ? ಸ್ವಲ್ಪ ಹೊತ್ತು ಮಾತಾಡ್ಬೇಡಿ. ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಪೂರ್ವಾಮುಖಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.
It's really beautiful. Sorry Devraj, ತುಂಬ ಬಾಯ್ದೆ. Don't get upset. ಇರಲಿ ಬಿಡಿ ಸರ್. ತುಂಬ ಕಷ್ಟಪಟ್ಟಿದ್ದೀಯ. Take this. ಲಿಂಗ ಅರ್ಪಣ ಮಸ್ತು. ತುಂಬ ಸಂತೋಷ ಆಯಿತು ಸ್ಯಾಮ್ ಸರ್, ವಿಕ್ಟರ್ ಸರ್. ದೇಶ ಸುತ್ತಬೇಕು ಎಲ್ಲ ಈ ಸ್ವರ್ಣಲಿಂಗದ ಮಹತ್ಮೆ. ನೋಡಿ, ನಾನು ನಿಮಗೆ ಇದನ್ನು ತಂದುಕೊಟ್ಟಿದ್ರಿಂದಲೇ ನನಗೆ ಅದೃಷ್ಟ ಬದಲಾಯಿತು. ನಿಮಗೂ ಅಷ್ಟೇ ಮುಂದೆ ಒಳ್ಳೆಯದಾಗತ್ತೆ. ವಾವ್, ಸ್ವರ್ಣಲಿಂಗ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ದೇವರಾಜ್. ಅದೆಲ್ಲ ಇರಲಿ ಸರ್, ನಾವು ಹೊರಡೋಣ. ತಡ ಆದರೆ ಕಷ್ಟ. ಕಮ್, ಲೆಟ್ಸ್ ಗೋ. ನಾನು ಇವಾಗ ನನ್ನ ತಪ್ಪನ್ನ ಸರಿ ಮಾಡ್ಕೊಳ್ಳೋ ಸ್ಥಿತಿ ಬಂದಿದ್ದೆ. ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಬೇಗ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆಯಿಂದ ಸ್ವರ್ಣಲಿಂಗನ ಕಳ್ತನ ಮಾಡಿದೆ. ಆ ಸ್ವರ್ಣಲಿಂಗನ ದೇವರಾಜ ಅನ್ನೋ ಒಬ್ಬ ವ್ಯಕ್ತಿ ಕೊಟ್ಟಿದ್ದೀನಿ. ಅವನು ಯಾರೋ ಕಳ್ಳ ಸಾಗಾಣಿಕೆ ಮಾಡೋರಿಗೆ ಆ ಲಿಂಗನ ಮಾರ್ಬಿಟ್ಟಿದ್ದಾನೆ. ಅವರೆಲ್ಲರೂ ಈಗ ನಮ್ಮೂರಲ್ಲೇ ಇದ್ದಾರೆ, ನಮ್ಮೂರ್ ಗೆಸ್ಟ್ ಹೌಸ್ ಅಲ್ಲೇ ಇದ್ದಾರೆ. ಆದಷ್ಟು ಬೇಗ ಈ ವಿಷಯನ ಪೊಲೀಸ್ನವ್ರಿಗೆ ತಿಳಿಸಿ ಅವ್ರನ್ನ ಹಿಡಿಯಿಸಿ ಈ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ದಯವಿಟ್ಟು ಈ ಕೆಲಸ ಮಾಡಿ. ಅದು ನಿಮ್ಮಿಂದನೂ ಸಾಧ್ಯ. ಹೌದಲ್ಲ? ಈಗ ನನ್ಗೇನು ಆಗಿಲ್ಲ ಅನ್ನೋ ಥರ ಆಯ್ತಲ್ಲ. ನಾನು ಬದುಕ್ಬಿಟ್ಟೆ. ಆ ಅಮ್ಮನವರು ಎಲ್ಲರನ್ನೂ ಕಾಪಾಡ್ತಾಳೆ. ಆ ಮಹಾತಾಯಿ ಕರುಣೆ ದೊಡ್ಡದು. ಸ್ವಾಮಿಗಳೇ, ನನ್ನನ್ನು ಉಳಿಸ್ಬಿಟ್ರಿ. ಏನ್ರಿ ಹೇಳ್ತಿದ್ರಿ ಶಿವಸ್ವಾಮಿ? ಇವಳು ನನ್ನ ಮಗಳು ಹಿರಣ್ಮಯಿ. ಹೌದು, ಇವಳು ನಿಮ್ಮ ಪಾಲಿಗೆ ನಿಮ್ಮ ಮಗಳು, ನನ್ನ ಪಾಲಿಗೆ ಮುಕುಂದ ಸ್ವಾಮಿಗಳು. ಅವರವರ ಪಾಲಿಗೆ ಅವರವರ ದೇವರು ಈ ನಿಮ್ಮ ಮಗಳು. ನನ್ನನ್ನ ಕಾಪಾಡ್ಬಿಟ್ರಿ. ಶಿವಸ್ವಾಮಿಗಳೇ, ಸ್ವರ್ಣಲಿಂಗ ಎಲ್ಲಿದೆ ಅಂತ ನಮಗೆ ದಾರಿ ತೋರಿಸಿ. ಆಯ್ತು, ನಾನು ನಿಮ್ಗೆ ಆ ಜಾಗ ತೋರಿಸ್ತೀನಿ. ನಡೀರಿ ಹೋಗೋಣ. ಆಕೆನೆ
ಪಂಚಲಿಂಗಗಳನ್ನು ಸೇರಿಸೋ ಸೇತುವೆ. ಇಷ್ಟೆಲ್ಲ ಒಂದು ಕಡೆ ಸೇರಿದ ಮೇಲೆ ಲೋಕ ಕಲ್ಯಾಣ, ಶ್ರೀಚಕ್ರ ಗೋಚರ. ಹೌದು ಕಣೋ ಹುಚ್ಚೇಶ, ಆ ಮಗು ಬಂದು ನಮ್ಮ ಮುಕುಂದ ಸ್ವಾಮಿಗಳ ಸಮಾಧಿ ಸುತ್ತವಾಗ ಅದರ ಪಾದದ ಅಡಿಯಲ್ಲಿ ನಾನು ಶ್ರೀಚಕ್ರ ನೋಡಿದೆ. ಎಷ್ಟು ಪುಣ್ಯವಂತೆ ಕಣವ ನೀನು. ಯಾರಿಗೂ ಗೋಚರದ ಶ್ರೀಚಕ್ರ ನಿನಗೆ ಕಾಣಿಸಿದೆ ಅಂದ್ರೆ ಯಾವುದೋ ಪೂರ್ವಜನದ ಪುಣ್ಯ ಇರಬೇಕು. ಅದೆಲ್ಲ ಆಮೇಲೆ, ಮೊದಲು ಸ್ವರ್ಣಲಿಂಗ ಬರೋ ದಾರಿ ಹೇಗೋ ಹುಚ್ಚೇಶ, ಅದಾದರೂ ನಿಂಗೆ ಗೊತ್ತಿದೆಯಾ? ಸ್ವರ್ಣಲಿಂಗ ಮೊದಲು ಇಲ್ಲಿಗೆ ಬರುತ್ತೋ ಇಲ್ಲ ನೀನು ಹೇಳಿದಾಗೆ ಸೀದಾ ಅಮ್ಮನವ್ರ ಸನ್ನಿಧಿಗೆ ಹೋಗುತ್ತೋ? ಅದು ಕೂಡ ಗೊತ್ತೋದು ಈಗ ಅಕ್ಕನಿಗೆ ಮಾತ್ರ. ಇಷ್ಟು ದಿವಸ ಸ್ವರ್ಣಲಿಂಗವನ್ನ, ಈ ಮುಕುಂದ ಸ್ವಾಮಿಗಳನ್ನ, ಆ ಬಾಲ ತ್ರಿಪುರ ಸುಂದರಿ ದೇವಿಯನ್ನ ಪೂಜೆ ಮಾಡಿ ಈ ಕ್ಷೇತ್ರನ ದಿವ್ಯ ಸನ್ನಿಧಿಯನ್ನಾಗಿ ಮಾಡಿದ ಈ ಅಕ್ಕನಿಗೆ ಮಾತ್ರ ಗೊತ್ತಾಗೋದು. ಈಗ ಮನಸ್ಸು ನಿರಾಳ ಆಯಿತು ಹುಚ್ಚೇಶ. ಇಷ್ಟೊತ್ತು ಹುಚ್ಚು ಕುದುರೆ ಹಾಗೆ ಓಡ್ತಿತ್ತು, ನೀನು ಅದನ್ನ ಹಿಡಿದೆ. ಸ್ವಾಮಿ ಬಂದನೋ ನಮ್ಮ ದೈವ ಬಂದನೋ, ಸ್ವಾಮಿ ಬಂದನೋ ನಮ್ಮ ದೈವ ಬಂದನೋ. ಅರ್ಸಾಪ್, ಇಲ್ರಿ ಶಿವಸ್ವಾಮಿ, ಯಾರು ಕಾಣಿಸ್ತಾನೆ ಇಲ್ಲ. ಇಲ್ಲೇ ಇದಂತ ನಿಮ್ಗೆ ಖಂಡಿತ ಗೊತ್ತಾ? ಸರ್, ಖಂಡಿತವಾಗ್ಲೂ ಅವ್ರು ಇಲ್ಲೇ ಇದ್ದಿದ್ದು ಸರ್. ಅಲ್ಲಿ ನೋಡಿ ಸರ್, ಸ್ವರ್ಣಲಿಂಗ ಸಿಕ್ಕಿರೋ ಖುಷಿಗೆ ಕುಡಿದು ತಿಂದು ಎಲ್ಲ ಅರ್ಧಂಬರ್ಧ ಬಿಟ್ಟು ಹಾಗೆ ಓಡೋಗಿದ್ದಾರೆ. ಇಲ್ಲಿಲ್ಲ ಅಂದ್ರೆ ಇನ್ನೆಲ್ಲರೂ ಉಳ್ಕೋತಾರೆ. ಬೇರೆ ಕಡೆ ಎಲ್ಲ ಸುಳ್ಳಿದೆಯಾ? ಬೇರೆ ಕಡೆ ಎಲ್ಲ ಉಳ್ಕೋತಾರ ಅವರು? ಸಾಹೇಬ್ರೆ, ಅವ್ರಿಗೆ ಆ ಲಿಂಗನ ವಿದೇಶಕ್ಕೆ ಮಾರಿ ದುಡ್ಡು ಮಾಡ್ಕೊಳ್ಳೋದು ಅವ್ರ ಉದ್ದೇಶ ಆಗಿತ್ತು. ದೇವರಾಜನು ನನಗೆ ಅದನ್ನೇ ಹೇಳ್ತಾ ಇದ್ದ. ನನಗೂ ಅದೇ ಆಸೆ ತೋರಿಸಿದ್ರು, ಅದಕ್ಕೆ ನಾನು ಲಿಂಗ ಎತ್ಕೊಂಡ್ಬಂದು ಅವನು ಕೊಟ್ಟಿದ್ದು. ಭಾಳ ಗಣಂದಾರಿ ಕೆಲಸ ಮಾಡಿದ್ದೀರಾ. ಅದನ್ನ ಆಮೇಲೆ ವಿಚಾರಿಸ್ಕೊತೀನಿ. ಈಗಲ ಕತೆ ಹೇಳಿ. ಸರ್, ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ರೆ ಅವ್ರು ಈಗಷ್ಟೇ ಹೋಗಿರ್ಬೇಕು. ಪೇಟೆ ಬೀದಿಲೇ ಹೋಗಿರ್ಬೇಕು ಸರ್, ತುಂಬಾ ದೂರ ಹೋಗಿರಲ್ಲ. ತಕ್ಷಣ ಹೊರಟ್ರೆ ಖಂಡಿತ ಅವ್ರು ಹಿಡಿಬೋದು ಸರ್. ಹೌದಾ? ಬನ್ನಿ ನಡೀರಿ ಸರ್, ಬನ್ನಿ ಬಾಮ. ಶಿವಸ್ವಾಮಿಗಳೇ, ಅವರು ಇದೇ ರೋಡಲ್ಲಿ ಹೋಗಿದ್ದಾರೆ ಅಂತ ನಿಮ್ಗೆ ಖಚಿತ ಇದೆಯಾ? 100% ಅವರು ಇದೇ ದಾರಿಯಲ್ಲೇ ಹೋಗಿರ್ತಾರೆ. ಈ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್ ಅವ್ರಿಗೆ. ನಾವಿನ್ನು ಸ್ವಲ್ಪ ವೇಗವಾಗಿ ಹೋದ್ರೆ ಖಂಡಿತವಾಗ್ಲೂ ಅವ್ರು ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಬೇಗ ಬೇಗ ಓಡಿಸೋ.